ಉದ್ದಾಗ್ಬಿಟ್ಟವನಲ್ಲ ಇವಾಗ ದೊಡ್ಡ ಸೈಕಲ್ ಬೇಕು ನಿಮ್ಗೀಗ. ಗೇರ್ ಸೈಕಲ್ ಬೇಕು ಅಂತ ಹೇಳ್ತಿದ್ದ. ಅದೇ ನೋಡದ್ನಲ್ಲ ಸೈಕಲು, ಅಂದ್ರೆ ಲೆಂತ್ ಬೆಳಿತಾವ ಮಕ್ಕಳು ಸೈಕಲ್ ತುಳಿದಷ್ಟು. ನಾವೇ ಅಮಟೆಕಾಯಿ ಉಪ್ಪಿನಕಾಯಿ ಅಂತೆ. ತಮಟೆಕಾಯಿ ಅಂತೀಯ ಅಮಟೆಕಾಯಿ ಅಂತೀಯಲ್ಲ? ಅಯ್ಯ ತಮಟೆಕಾಯಿ ಎಲ್ಲ ಕಣು, ಅಮಟೆಕಾಯಿ ಅಮಟೆಕಾಯಿ. ಚೆನ್ನಾಯ್ತಮ್ಮ. ಒಂಬತ್ತು ಹುಣ್ಣಿಮೆ ಧ್ಯಾನಗಳಲ್ಲಿ ಆಗಿದೆ ಈ ಆರೋಹ ಸ್ಪೇಸಲ್ಲಿ. ಸಾವಿರಾರು ಜನ ಧ್ಯಾನ ಮಾಡಿ ಮಾಡಿ ಒಂದು ಸ್ಟಿಲ್ ಸ್ಪೇಸ್ ಅನ್ನ ಹೀಲ್ ಸ್ಪೇಸ್ ಆಗಿ ನಾವೇ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಆರೋಹ ಸ್ಪೇಸ್ಗೆ ಜೋರಾಗಿ. ಆ್ಯಕ್ಚುಲಿ ಗುಂಡುನ್ಗೆ ಈ ಥರ ಹಾಕಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮೊನ್ನೆ ನೈಟು ಒಂದು ನಾಯಿ ಕೈಲಿ ಕಚ್ಚಿಸ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಅದು ಸುಮ್ಮನೆ ಇತ್ತು, ಇವನೇ ಹೋಗಿದ್ದಾನೆ ಅವನ ಮೇಲೆ, ಹಂಗಾಗಿ ಅದು ಕಚ್ಬಿಟ್ಟೈತೆ. ಅದಕ್ಕೆ ಬಾಲದ ಹತ್ರ ಸ್ವಲ್ಪ ಗಾಯ ಆಗಿದೆ. ಇವನು ಅದನ್ನು ಕೆಣಿಕಬಾರ್ದು ಅಂತ ಹೇಳ್ಬಿಟ್ಟು ಕೆರ್ಕೊಳ್ತಾನೆ ಯಾವಾಗೂ ಬಾಯಲ್ಲಿ. ನ್ಯಾಚುರಲ್ ಆಗಿ ಬೆಂದು 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 ಬ್ಲ್ಯಾಕ್ ಕಲರ್ ಆಗಬೇಕು. ಸೊ ಆ ಥರ ಬ್ಲ್ಯಾಕ್ ಕಲರ್ ಆದಾಗ ಮಾತ್ರ ಮಣ್ಣಿಂದು ಎಲ್ಲ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ ಥರ ಬೆಂದರೆ ಮಣ್ಣಿಂದು ಒಡವೆಗಳು ತುಂಬ ವರ್ಷಗಳು ಬಾಳಿಕೆ ಬರೋದು, ಒಡೆದೋಗದೆ ಇರೋದು, ಕೆಳಗಡೆ ಒಂದು ಬೀಳಿಸ್ಬಾರ್ದಷ್ಟೇ, ನೀಟಾಗಿ ಮೇಂಟೈನ್ ಮಾಡಬೇಕು. ಒಂದು ಹಣ್ಣಾದರೆ ಅದು ಮೇಲೆ ಇನ್ನೊಂದು ಹಣ್ಣಾದರೆ ಈ ಥರ ಕುಯ್ದುಬಿಟ್ಟು ತಿನ್ನೋಣ ಅಂತ. ಯಾಕಂದರೆ ಹಲಸಿನ ಹಣ್ಣು ಸೀಸನ್ ಮುಗಿಯೋಂಥ ಟೈಮ್ ಬಂತು. ಆಮೇಲೆ ಹಲಸಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದಕ್ಕೋಸ್ಕರ ತೊಗೊಂಡು ಬಂದೆ, ಸಣ್ಣ ಸಣ್ಣದೇ 3 ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಬೆರೆಸ್ಬಿಟ್ಟು ಎಲೆ ರೊಟ್ಟಿ ಮಾಡೋದು ಹಂಚ ಮೇಲೆ. ಸೊ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ನಾನು ಎಮರ್ಜೆನ್ಸಿಗೆ ಹೆಂಗೋ ಮಾಡಿಬಿಟ್ಟಿದ್ದೀನಿ. ಇನ್ನು ಏನಿಲ್ಲಪ್ಪ, ನಿಮ್ಮದು ಸ್ಕೂಲ್ದು ಇದು ಊಟದ ಬಾಕ್ಸ್ ಹಾಕ್ಕೊಂಡು ಹೋಗ್ಬಾ. ಟಣ ಅದಕ್ಕೊಂತೈತೆ. ಅಯ್ಯೋ ಬೇಗ ಶೂ ಹಾಕೋ ಟೈಮ್ ಆಯಿತು. 8:30 ಆಗೋಯ್ತು, ಬೇಗ ಹೊರಡೋ. ನೀನು ಅಸೆಂಬ್ಲಿಗೆ ಹೋಗ್ಬೇಕು ತಾನೆ, ಬೇಗ ಟೈಮ್ ಆಗುತ್ತೆ. ಒಂದು ಗ್ಲಾಸ್ ಕಾಫಿ ತೊಗೊಳ್ಳೋಣ ಅಂತ ಅನ್ನಿಸ್ತು, ಹಂಗಾಗಿ ಮಾಡ್ಕೊಂಡೆ. ಅಯ್ಯಪ್ಪ ಯಾಕೋ ಸುಸ್ತಾಗ್ತಿದೆ ಬೆಳಗ್ಗೆನೆ. ಸೊ ಪೂರ್ವಿನ ತಿಂಡಿ ಮಾಡಿ ಕಳಿಸ್ಬಿಟ್ಟೆ. ಅವನಿಗೆ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಕಳಿಸ್ದೆ ಬಾಕ್ಸಿಗೆ ಹಾಕಿ. ಸೊ ನಾನು ಇವಾಗ ರೊಟ್ಟಿ ಮಾಡ್ಕೊಳ್ಳೋ ಅಂದರೆ ಬೆಳಗ್ಗೆ ಯಾಕೋ ತಿನ್ಬೇಕು ಅನ್ನಿಸ್ಲಿಲ್ಲ. ಅದಕ್ಕೆ ಕಾಫಿ ಮಾಡಿಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ರೊಟ್ಟಿ ಮಾಡ್ಕೊಳ್ತೀನಿ. ರೊಟ್ಟಿ ಮಾಡಬೇಕು, ಸ್ವಲ್ಪ ಹಸಿಟ್ಟೆಲ್ಲ ಇದೆ, ಅದು ಬಿಸಿನೇ ಇದೆ ತವ. ಜಸ್ಟ್ ಒಂದು ಕಾಫಿ ಕುಡ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಪೂರ್ವಿ ತಿಂಡಿ ಇನ್ನೊಂದು ಸ್ವಲ್ಪ ಪಲ್ಯ ಮಿಕ್ಸ್ ಹೋಗ್ಬಿಟ್ಟಿದ್ದಾನೆ. ಸೊ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನೆಕ್ಸ್ಟು. ಸೊ ಕಾಫಿ ಕುಡ್ದಾದ್ಮೇಲೆ ಮಾಡೋಣ ಅಂತ ಪ್ಲಾನಿಂಗು. ಆ್ಯಕ್ಚುಲಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಬೆರೆಸ್ಬಿಟ್ಟು ಎಲೆ ರೊಟ್ಟಿ ಮಾಡೋದು ಹಂಚ ಮೇಲೆ. ಸೊ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ನಾನು ಎಮರ್ಜೆನ್ಸಿಗೆ ಹೆಂಗೋ ಮಾಡಿಬಿಟ್ಟಿದ್ದೀನಿ. ಇನ್ನೂ ಗಟ್ಟಿಗೆ, ಇನ್ನೂ ತೆಳ್ಳಗೆ ಚೆನ್ನಾಗಿ ಎಳಿಬೋದು. ಬಟ್ ಕಬ್ಬಿಣದ್ದು ಹೆಂಚಬೇಕು, ಅದು ರೊಟ್ಟಿಗೆ ಅಂತಲೇ ಇಟ್ಟಿರಬೇಕು. ಚಪಾತಿ ಮಾಡೋದ್ರಲ್ಲಿ ತವಾದ ಮೇಲೆ ಇದು ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ. ಸೊ ಏನು ಮಾಡೋದು, ಕಬ್ಬಿಣದ್ದು ಒಂದು ಒಳ್ಳೆ ರೊಟ್ಟಿ ಹೆಂಚು ದಪ್ಪ ಇರೋವಂಥ ತಳದ್ದು ತರಬೇಕು. ಸೊ ಅದಕ್ಕೆ ವೇಟಿಂಗು. ಎಲ್ಲೂ ಸಿಗ್ತಾಯಿಲ್ಲ ಇಲ್ಲಿ ಬೆಂಗಳೂರು ಕಡೆ, ಒಂದು ಸ್ವಲ್ಪ ಕಷ್ಟನೇ. ಸ್ವಲ್ಪ ನಾವು ಕುಣಿಗಲ್ ಸೈಡ್ ಹೋದರೆ ಒಳ್ಳೆ ರೊಟ್ಟಿ ಹೆಂಚನ್ನ ತರ್ಬೋದು. ಯಾಕಂದರೆ ಆ ಸೈಡು ತುಂಬ ಚೆನ್ನಾಗಿರೋವಂಥ ಹೆಂಚುಗಳನ್ನೆಲ್ಲ ಮಾರ್ತಾರೆ ರೋಡ್ ಸೈಡಲ್ಲೇ. ಸೊ ಒಂದು ಹೆಂಚು ತರಬೇಕು ಅಂದರೆ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದನೇ ಅಂದ್ಕೊಳ್ತಾ ಇದ್ದೀನಿ, ಬಟ್ ನಾನು ತರೋಕ್ಕೆ ಆಗಿಲ್ಲ ನನಗೆ ಇಲ್ಲಿವರೆಗೂ. ಬಟ್ಟೆ ಎಲ್ಲ ವಾಶ್ ಆಗಿದೆ, ತೊಗೊಂಡೋಗಿ ಒಣಗಾಕಬೇಕು. ನಿನ್ನೆ ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋಗಿದ್ನಲ್ಲ, ಆ ಪ್ಲೇಸಲ್ಲಿ ನನಗೆ 2 ಇಯರ್ಸಿಂದ ಗೊತ್ತಿರೋವಂಥ ಒಬ್ಬರು ಹಲಸಿನ ಹಣ್ಣು ಮತ್ತು ಸೀಬೆಹಣ್ಣು ಮಾರ್ತಾರೆ. ಸೊ 1 kg ಸೀಬೆಹಣ್ಣು ಮತ್ತು ಹಲಸಿನ ಹಣ್ಣು ತೊಗೊಂಡು ಬಂದೆ, ಬಟ್ ಇನ್ನೂ ಹಣ್ಣಾಗಿಲ್ಲ ಅದು.
ಸೊ ಹಣ್ಣಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಣ್ಣ ಸಣ್ಣದೇ 3 ಹಣ್ಣು ತೊಗೊಂಡು ಬಂದಿದ್ದೀನಿ. ಒಂದು ಹಣ್ಣಾದರೆ ಅದು ಮೇಲೆ ಇನ್ನೊಂದು ಹಣ್ಣಾದರೆ ಈ ಥರ ಕುಯ್ದುಬಿಟ್ಟು ತಿನ್ನೋಣ ಅಂತ. ಯಾಕಂದರೆ ಹಲಸಿನ ಹಣ್ಣು ಸೀಸನ್ ಮುಗಿಯೋಂಥ ಟೈಮ್ ಬಂತು. ಆಮೇಲೆ ಹಲಸಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದಕ್ಕೋಸ್ಕರ ತೊಗೊಂಡು ಬಂದೆ, ಸಣ್ಣ ಸಣ್ಣದೇ 3 ತೊಗೊಂಡು ಬಂದಿದ್ದೀನಿ. ಸೊ ಮಣ್ಣಿನ ಕೆಲಸ ಮಾಡಬೇಕು, ರೂಮಲ್ಲಿ ಒಂದಷ್ಟು ವರ್ಕ್ ಹಂಗೆ ಇದೆ. ಸೊ ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ವೀಡಿಯೋ ಮಾಡಿಸ್ಬೇಕಲ್ವ ನಾನು, ಹಾಗಾಗಿ. ಸೊ ಒಂದಷ್ಟು ನೋಡಿ ವರ್ಕ್ ಮಾಡೋದೆಲ್ಲ ಅಲ್ಲಿತ್ತು. ಇನ್ನು ಫೈರಿಂಗ್ ಹಾಕೋದಕ್ಕೆ ಮರದೊಟ್ಟು ಖಾಲಿ ಆಗಿಬಿಟ್ಟಿದೆ. ಸೊ ಮರದೊಟ್ಟು ಏನಿಲ್ಲ ಅಂದರೂ ಸಿಕ್ಕಾಪಟ್ಟೆ ಮರದೊಟ್ಟು ಬೇಕು. ಇದು ಬೀಡ್ಸ್ ಎಲ್ಲ ನೀಟಾಗಿ ಫೈರ್ ಆಗಬೇಕಲ್ಲ, ಹಾಗಾಗಿ ನೋಡಿ ಆ ಥರ ಬ್ಲ್ಯಾಕ್ ಕಲರ್ ಆಗಬೇಕು, ಸಖತ್ತು ಬೇಯಬೇಕು. ಮಣ್ಣಿನೊಟ್ಟು ಅನ್ನೋದೇ ಬರುತ್ತೆ, ಯಾಕೋ ಗೊತ್ತಿಲ್ಲ, ಕನ್ಫ್ಯೂಷನ್ ಆಗಿ. ಆ್ಯಕ್ಚುಲಿ ಮರದೊಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಬೇಕು. ಜಾಸ್ತಿ ಇದ್ದಾಗ ಆ ಥರ ಕಲ್ಲರು ನ್ಯಾಚುರಲ್ಲಾಗಿ ಬೆಂದು ಬ್ಲ್ಯಾಕ್ ಕಲರ್ ಆಗಬೇಕು. ಸೊ ಆ ಥರ ಬ್ಲ್ಯಾಕ್ ಕಲರ್ ಆದಾಗ ಮಾತ್ರ ಮಣ್ಣಿಂದು ಎಲ್ಲ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ ಥರ ಬೆಂದರೆ ಮಣ್ಣಿಂದು ಒಡವೆಗಳು ತುಂಬ ವರ್ಷಗಳು ಬಾಳಿಕೆ ಬರೋದು, ಒಡೆದೋಗದೆ ಇರೋದು, ಕೆಳಗಡೆ ಒಂದು ಬೀಳಿಸ್ಬಾರ್ದಷ್ಟೇ, ನೀಟಾಗಿ ಮೇಂಟೈನ್ ಮಾಡಬೇಕು. ಸೊ ಇವಾಗ ಇನ್ನೊಂದಷ್ಟು ಮರದೊಟ್ಟು ತೊಗೊಂಡ್ಬರ್ಬೇಕು. ಸೊ ಇವತ್ತಾದರೆ ತೊಗೊಂಡ್ಬರ್ತೀನಿ, ಇಲ್ಲ ನಾಳೆ ತರ್ತೀನಿ. ಆ್ಯಕ್ಚುಲಿ ಮೆಂತ್ಯದ ಹಿಟ್ಟು ಮಾಡಬೇಕು ಅಂತೇಳ್ಬಿಟ್ಟು ಒಂದಷ್ಟು ಐಟಮ್ ತೊಗೊಂಡೋಗ್ಬೇಕಾಗಿತ್ತು. ಹಾಗಾಗಿ ಡಿಮಾರ್ಟಿಗೆ ಬಂದು ನಾನು ಒಬ್ಬಳೇ ತೊಗೊಂಡೋಗ್ತಿರೋವಂಥದ್ದು. ಸ್ವಲ್ಪ ಬರೋವಾಗ ಹಾಗೆ ನುಗ್ಗೆ ಸೊಪ್ಪು ಮಾರ್ತಾಯಿದ್ರು ಒಂದು ಕಡೆ, ಅಲ್ಲಿ ತೊಗೊಂಡು ಬಂದೆ. ಉಪ್ಸಾರು ಮಾಡಬೇಕು ಅಂತೇಳ್ಬಿಟ್ಟು ಸಖತ್ತಾಗಿರುತ್ತೆ ನುಗ್ಗೆ ಸೊಪ್ಪು, ಬಿಡಿ ನುಗ್ಗೆ ಅದರಲ್ಲೂ. ಹಲಸಿನ ಹಣ್ಣು ಕಟ್ ಮಾಡಿದ್ದೆ, ಇದು ಚಿಕ್ಕದಾದರೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಆ್ಯಕ್ಚುಲಿ ನಾನಿವತ್ತು ಬಂದಿರೋ ಅಂಥ ಪ್ಲೇಸು ಯಾವತ್ತೂ ಇಲ್ಲಿಗೆ ಕಾಲಿಡ್ತೀನೋ ಇಲ್ವೋ ನನಗಂತೂ ಗೊತ್ತಿರಲಿಲ್ಲ. ಲೈಫಲ್ಲಿ ಎಲ್ಲ ಕರ್ಮ ಕಳೆದ್ರೆ ಒಂದು ಜಾಗಕ್ಕೆ ಹೋಗ್ತೀವಂತೆ, ಆ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ನನ್ನ ಸ್ವಂತ ಅನುಭವದ ಮೂಲಕ ನಾನು ಈ ಮಾತು ಹೇಳ್ತಿರೋದು. ಅರೋಹಾ ಸ್ಪೇಸ್ ಅಂತ. ಆ್ಯಕ್ಚುಲಿ ಇದು ಒಂದು ಧ್ಯಾನ ಕೇಂದ್ರ. ಆ್ಯಕ್ಚುಲಿ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ನೋಡ್ತಾನೂ ಇರ್ಬೋದು. ರಾಜೇಶ್ ಪಾಡ್ಕಾಸ್ಟಲ್ಲಿ ತುಂಬಾ ಇವ್ರ ಬಗ್ಗೆ ಕೇಳಿರ್ತೀವಿ ನಾವು. ಸೊ ಹಂಗಾಗಿ ನಾನು ಹೇಳ್ತಾ ಇರೋವಂಥದ್ದು. ಒಂಬತ್ತು ಹುಣ್ಣಿಮೆ ಧ್ಯಾನಗಳಲ್ಲಿ ಆಗಿದೆ ಈ ಆರೋಹ ಸ್ಪೇಸ್ ಅಲ್ಲಿ. ಸಾವಿರಾರು ಜನ ಧ್ಯಾನ ಮಾಡಿ ಒಂದು ಸ್ಟಿಲ್ ಸ್ಪೇಸ್ ಅನ್ನ ಹೀಲ್ ಸ್ಪೇಸ್ ಆಗಿ ನಾವೇ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಆರೋಹ ಸ್ಪೇಸ್ಗೆ ಜೋರಾಗಿ ಇವತ್ತು ನಮ್ಮ ಗುರುಗಳ ಮಗಳು ಪರಿಪತ್ರಿ ಅವರು ಬಂದರು, ಅವರಿಗೆ ಜೋರಾಗಿ ಚಪ್ಪಲ. ಯಾವಾಗ ಶುರು ಮಾಡಿದ್ರು ಅವಾಗಿಂದ ನಾನು ಕಾಯ್ತಾ ಇದ್ದೀನಿ ಅವ್ರು ಯಾವಾಗ ಬರ್ತಾರೋ ಅಂತ. ಇವಾಗ ನಮ್ಮೆಲ್ಲರಿಗೆ ಒಂದು ಬೆಸ್ಟ್ ಟೈಮ್ಗೆ ಅವರು ಬಂದರು, ಅವರಿಂದ ನಾವು ಸಂದೇಶ ತಗೋದು. ಬನ್ನಿ. ಒಬ್ಬ ಮನುಷ್ಯನಿಗೆ ಮೆಡಿಟೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಮಾತ್ರ ಅರ್ಥ ಆಗುತ್ತೆ ಅದ್ರ ಬಗ್ಗೆ. ಸೊ ಏನಿಲ್ಲ, ಲೈಫಲ್ಲಿ ಏನೆಲ್ಲ ಕೆಟ್ಟದಾಗ್ತಿದೆ ಅಂತ ಅದ್ರ ಹಿಂದೆ ಓಡೋ ಬದಲು ಲೈಫಲ್ಲಿ ಏನೆಲ್ಲ ಒಳ್ಳೇದಾಗಬೇಕು ಅನ್ನೋದ್ರ ಹಿಂದೆ ಓಡೋದ್ರೆ ಒಂದಷ್ಟು ಅನುಕೂಲಗಳಾಗುತ್ತೆ. ಒಂದು ಒಳ್ಳೆಯದಾಗಿ ಸಮಾಜದಲ್ಲಿ ನಾವು ಬದುಕೋದಕ್ಕೆ ಒಂದಿದು. ಮತ್ತು ನಮ್ಮ ಮನಸ್ಥಿತಿನ ಸ್ಥಿರವಾಗಿ ಇಟ್ಕೋಬೇಕು ಅಂದರೆ ಮನುಷ್ಯನಿಗೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇರೋ ಮನುಷ್ಯರು ಇವತ್ತು ಮೆಡಿಟೇಷನಿಂದ ರಿಕವರಿ ಆಗಿ ಬದುಕ್ತಾ ಇದ್ದಾರೆ. ರಿಯಲ್ ಎಜುಕೇಶನ್ ಇರಲಿ ಅಂತ Aroha space never has space, but we have space. ಇಲ್ಲಿ ಸ್ಪೇಸ್ ಇದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಯಾರು ಕಿರುಕು ಮಾಡಲ್ಲ. ಎಲ್ಲಿ ಜಾಗ ಸಿಕ್ಕಿದ್ರು ಆನಂದವಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. 12 ಗಂಟೆಗೂ ಜನ ಬರ್ತಾನೆ ಇರೋರು.
ನಿಮ್ಮೆಲ್ಲರೂ ಇಷ್ಟು ಪೇಷನ್ಸ್ ಆಗಿ ಪ್ರತಿ ಹುಣ್ಣಿಮೆ ದಿವಸಗಳಲ್ಲೂ ಜಾಯಿನ್ ಆಗಿ ಬರೋದು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮೊನ್ನೆ PSSM ಗ್ಲೋಬಲಿಂದ ಅವರು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಪಿರಮಿಡ್ ವ್ಯಾಲಿಯಲ್ಲಿ. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಧ್ಯಾನ, ಪಿರಮಿಡು, ಶಾಕಾಹಾರ ಅನ್ನೋ ಮೆಸೇಜ್ ಹೋಗಬೇಕು ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡು PSSM ಗ್ಲೋಬಲ್ ಅಂತ ಒಂದು ಶುರು ಮಾಡಿ ಎಲ್ಲ ದೇಶಗಳಲ್ಲಿನೂ ಇಂಥ ಒಂದು ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಿ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಕನಸು ತುಂಬ ದೊಡ್ಡ, ಇಡೀ ಪ್ರಪಂಚಕ್ಕೆ ಧ್ಯಾನ ಹೋಗಬೇಕು ಅನ್ನೋದು ಪತ್ರಿಜಿಯವರು ನೆಕ್ಸ್ಟ್ ಆ ಒಂದು ಸಂಕಲ್ಪವನ್ನು ತಗೊಂಡು PSSM ಗ್ಲೋಬಲಿಂದ ಪರಿಪತ್ರಿ ಅವರು ಎಲ್ಲ ಕಡೆನೂ ಧ್ಯಾನವನ್ನು ಸ್ಪ್ರೆಡ್ ಮಾಡ್ತಾ ಇದ್ದರು. ವಿತ್ ಆಲ್ ಯಂಗ್ ಟೀಮ್, ಅವರೆಲ್ಲ ಟೀಮ್ಗೂ ಜಾಗ ಸಪೋರ್ಟ್ ಮಾಡಿ. ಒಂದ್ಸತಿ ಪತ್ರಿಜಿಯವ್ರಿಗೆ ಫೋನ್ ಬಂದಿದೆ, ನಾನು ಮಾಡಿದ್ದೀನಿ ಫೋನ್. ನನ್ನ ಫೋನ್ ಆದಮೇಲೆ ಪರಿಯವರು ಫೋನ್ ಮಾಡಿದ್ರು. ಅವಾಗ ಅಲ್ಲಿರೋರೆಲ್ಲ ಕೇಳಿದ್ರು, ಸರ್ ನಾವು ನೋಡಿದ್ರೆ ಧ್ಯಾನ, ಅನ್ನದಾನ ಇಷ್ಟೇ ಮಾಡ್ತಾ ಇದೀವಿ, ಇವ್ರು ನೋಡಿದ್ರೆ 51 ಪಿರಮಿಡ್ ಕಾಮರ್ಸ್, ಅವ್ರು ನೋಡಿದ್ರೆ ಕೋರ್ಸಸ್ ಮಾಡ್ತಾ ಇದ್ದಾರೆ, ಇವ್ರು ನೋಡಿದ್ರೆ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ, ಇದೇನು ಸರ್ ಅದೇ ಸರ್ ಅಂದ್ರೆ ಅಯ್ಯಪ್ಪ ಅಂಡ್ ಪರಿ ಬಿಲಾಂಗ್ಸ್ ಟು ಸೆಕೆಂಡ್ ಜನರೇಷನ್ ಆಫ್ PSSM ಅಂತ ಪತ್ರಿಕೆ. ನಾವು ಈ ತರಾನೇ ಮಾಡ್ತೀವಿ, ನಮ್ಗೆ ಇದೇ ಕರೆಕ್ಟ್, ನಮ್ಗೆ ಇದೇನೇ ಗೊತ್ತು, ದಿಸ್ ಇಸ್ ಅವರ್ ಸ್ಟೈಲ್, ದಿಸ್ ಇಸ್ ದ ವೇ ವಿ ಡು, ಇಷ್ಟ ಇದ್ರೆ ಹೋಗಿ ಅಂತ ನಾನು ಓಪನ್ ಆಗಿ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ನಮ್ಮ ಒಳಗೆ ಏನು ಸತ್ಯ ಇದೆ ಮೈ ಟ್ರೂತ್ ಅಂತ ಆ ಥರ ಅರ್ಥ ಮಾಡ್ಕೊಳ್ಳೋರು ಇರ್ತಾರೋ, ಬೆರಲ್ ತೋರಿಸೋರು ತೋರಿಸ್ತಾ ಇರ್ತಾರೋ, ಕಾಸಿಪ್ ಮಾಡೋರು ಮಾಡ್ತಾ ಇರ್ತಾರೋ. ಕರ್ನಾಟಕಕ್ಕೆ ಹೊಸ ಜನರೇಷನ್ ಆಫ್ ಟೀಚರ್ಸ್ ಬೇಕು, ಅದಕ್ಕೆ ಮೆಡಿಟೇಷನ್ ಟೀಚರ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. 1400 teachers are getting trained now. Very soon they will all be certified. ಇವಾಗ ಅವರು ಈ 1 ವರ್ಷದೊಳಗೆ 1000 ಸೆಂಟರ್ಸ್ ಬರ್ಬೇಕಂದ್ರಲ್ವಾ, ನಾನು 1000 ಟೀಚರ್ಸ್ ರೆಡಿ ಮಾಡ್ತಾ ಇದ್ದೀನಲ್ವಾ, ಆಯ್ತು. I'm making 1000 teachers this year. 1000 ಸೆಂಟರ್ಸ್ ಔಟ್ಕಮ್ ನೋಡಿ, ಅದು ಕ್ಯಾಚ್ ಮಾಡಿಬಿಟ್ರು ಅವರು, ಅದು ಅವ್ರ ಮಾಸ್ಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಂದು, ಶಾಲಿನಿ, ಅನಿತಾ ಅವರಿಂದನೂ ಮೆಸೇಜ್ ತಗೊಂಡ. ವಿಲ್ ಸ್ಟಾರ್ಟ್ ವಿತ್ ಲೇಡೀಸ್ ಫಸ್ಟ್. ಪೂರ್ವಿಗೆ ಇವಾಗ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಕಳಿಸ್ತಾ ಇದ್ದೀನಿ. ಚಪಾತಿ ಮಾಡಿದೆ, ತರಕಾರಿ ಪಲ್ಯ ಇತ್ತು. ಸೊ ಈ ಪಲ್ಯ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ, ಸೊ ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಬೆಳಗ್ಗೆ ಹೊತ್ತು ಎದ್ದೊಳಕ್ಕಾಗದೇ ಇರೋವಾಗ ಹಿಂಗೆ ಕೊಡ್ಬೋದು ಅಂತ ಆಪ್ಷನ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡಿಬಿಟ್ಟು ತೊಗೊಂಡು ಕೊಟ್ಬರ್ಬೇಕು. ಬಾಕ್ಸ್ ಇವಾಗ ರೆಡಿಯಾಗಿದೆ. ಏಮ್ಮ ಎಂದ ಬಂದು Spiritual agriculture ಥ್ಯಾಂಕ್ ಯು. next year. Yes. Welcome to our house. Okay. Mentally, if you are strong, physically you can manage it. Mental strength is we need meditation. Not the meditation practice. Sincerely, 2 hours, 3 hours. Only get the mental strength. You can face the world easily. Check with my team. Right. Good idea. Okay. Right. ಹುಣ್ಣಿಮೆ ಧ್ಯಾನ ಅಂತ ತಿಂಗ್ಳಿಗೆ ಸಾರಿ ಮಾಡ್ತಾರೆ. ಅದು 3 ಅವರು ಈ ಥರ ಧ್ಯಾನದಲ್ಲಿ ಕೂರಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಲೈಫಲ್ಲೇ ಫಸ್ಟ್ ಟೈಮು 2 ಅವರು ನಾನು ಧ್ಯಾನದಲ್ಲಿ ಕೂತಿದ್ದು.
ಒಂಥರ ಫೀಲಿಂಗ್ಸೇ ಬೇರೆ ಥರ ಇರುತ್ತೆ. ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಒಳ್ಳೆಯದಾಗಿರುತ್ತೆ ಲೈಫಲ್ಲಿ, ಒಳ್ಳೆ ಪಾಸಿಟಿವ್ ಇರುತ್ತೆ. ಗುಂಡ ಏನು ಮಾಡ್ತಾಯಿದ್ದೀಯ ಗುಂಡ? ಮಲ್ಕೊಂಡಿದ್ಯಾ? ಆ್ಯಕ್ಚುಲಿ ಗುಂಡನ್ಗೆ ಈ ಥರ ಹಾಕಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮೊನ್ನೆ ನೈಟು ಒಂದು ನಾಯಿ ಕೈಲಿ ಕಚ್ಚಿಸ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಅದು ಸುಮ್ಮನೆ ಇತ್ತು, ಇವನೇ ಹೋಗಿದ್ದಾನೆ ಅವನ ಮೇಲೆ, ಹಂಗಾಗಿ ಅದು ಕಚ್ಬಿಟ್ಟೈತೆ. ಅದಕ್ಕೆ ಬಾಲದ ಹತ್ರ ಸ್ವಲ್ಪ ಗಾಯ ಆಗಿದೆ. ಇವನು ಅದನ್ನು ಕೆಣಿಕೋಬಾರ್ದು ಅಂತ ಹೇಳ್ಬಿಟ್ಟು ಕೆರ್ಕೊಳ್ತಾನೆ, ಯಾವಾಗೂ ಬಾಯಲ್ಲಿ ಕೆರ್ಕೋಬಾರ್ದು ಅಂತ ಡಾಕ್ಟ್ರ್ ಹಾಕಿದ್ದಾರೆ. ಡಾಕ್ಟ್ರಿಗೆ ತೋರಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಹಾಂ, ಕಳ್ಳ ನೋಡ್ತಾನೆ ಕಣ್ಣು, ಕಳ್ಳನ ಮಗನೇ. ಏನಾರು ಹೇಳ್ತಾ ಇದ್ರೆ ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಮಗು, ಏನು ಸಮಾಚಾರ, ಏನು ಮಗು, ಕಳ್ಳನ ಮಗನೇ, ಹೋಗಿ ನಾಯ್ಕಲ್ಲಿ ಯಾಕೆ ಹಚ್ಚಿಸ್ಕೊಂಬಂದಿದ್ದೆ ನೀನು? ನೀನು ಬೇರೆ ಖರ್ಚು ಮಾಡ್ಬೇಕು ನಾನು ನೋಡು. ಆಮೇಲೆ ಮತ್ತೆ ಪೂರ್ವಿಗಿರಿಗೆ ಕಚ್ಚಿ ಏನಾರು ಮಾಡಿಗಿಡೋಣ ಅಂದ್ಬಿಟ್ಟು ಅದಕ್ಕೆ ಏನು ಮಾಡಿದ್ದೀನಿ, ಇದನ್ನ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 2 ದಿನ 3 ದಿನ ಆಯಿತು ಬಂತು, ಇನ್ನೂ ತೆಗ್ದೇ ಇಲ್ಲ ನಾವು ಇದನ್ನು. ಯಾಕಂದರೆ ಗಾಯ ವಾಸಿಯಾಗೋವರೆಗೂ ತೆಗಿಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಊಟ ನೀರು ಎಲ್ಲ ಕೈಯಲ್ಲೇ ಕೊಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದು ಬಿಚ್ಚರು ಮತ್ತೆ ಗಾಯ ಕೆರ್ಕೊಂಬಿಡ್ತಾನೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀವಿ. ಇಲ್ಲೇ ಮಲ್ಕತಾನೆ, ಇಲ್ಲೇ ಇದು ಮಾಡ್ತಾನೆ, ಹೊರಗಡೆನೂ ಬಿಟ್ಟಿಲ್ಲ. ಇವನೇನೋ ಓಡಾಡಲಿ ಅಂತ ಬಿಟ್ಟರೆ ನಾಯ್ಕಲೆಲ್ಲ ಕಚ್ಚಿಸ್ಕೊಬ್ರಕ್ಕೆ ಹೋಗ್ತಾನೆ. ಏನು ದೊಡ್ಡ ಮನುಷ್ಯ ಆಗ್ಬಿಟ್ಟವ್ರೆ ಅಂತ ಕಚ್ಚಕ್ಕೆ ಹೋಗ್ತಾನೆ ಅವ್ರಿಗೆಲ್ಲ. ಈಗ ನೋಡಿ ಹೆಂಗೆ ನೋಡ್ಕೊಳ್ಳಿ, ಹೆಂಗ್ ಸ್ಪೀಡಾಗಿ ಓಡಿಸ್ತಾನೆ ಅಂತ. ಅದಕ್ಕೆ ನಂಗೆ ಭಯದಿಂದನೇ ನನಗೆ ಸೈಕಲ್ ಅಂದರೆ ಅವನಿಗೆ ಕೊಡೋಕ್ಕೆ ಭಯ ಆಗುತ್ತೆ. ಆಮೇಲೆ ಏನು ಗೊತ್ತಾ, ಸ್ವಲ್ಪ ರಿಪೇರಿ ಮೈಂಡ್ ಅಲ್ವಾ, ಸೈಕಲ್ ಎಲ್ಲ ಪಾರ್ಟ್ಸ್ ಬಿಚ್ಬಿಡೋದು, ಸೊಟ್ಟಗೆ ಮಾಡ್ಬಿಡೋದು. ಆ ಕಬ್ನಾನು ಬಿಡಲ್ವಲ್ಲ ಇವನು. ಅಷ್ಟು ಇದು ಮಾಡಿದ್ರೆ ನೋಡಿ ಹೆಂಗ್ ಇಳಿಸೋದು, ಅದ್ ನತ್ಸೋದು. ಅಲ್ಲಿ ಅವಶ್ಯಕತೆ ಇದೆಯಾ ಹಚ್ಚೋದು? ಸ್ಟ್ರೈಟ್ ರೋಡ್ ಇದೆ ತಾನೆ, ಹಿಂಗ್ ಮಾಡೋದಕ್ಕೆ ನನಗೆ ಭಯ ಆಗೋದು. ಅದಕ್ಕೆ ರಿಪೇರಿ ಮಾಡಿ ಮೂಲೆಯಲ್ಲಿ ಇಟ್ಬಿಟ್ಟು ಸೈಕಲ್ ಇಲ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ. ಆಮೇಲೆ ಸೈಕಲ್ ಇಲ್ದಿರೋದು ಒಂದ್ ಕಡೆ ಒಳ್ಳೇದು. ಮೇನ್ ರೋಡ್ಗಳಲ್ಲಿ ಹೋದ್ರೆ ಏನ್ ಮಾಡೋದು? ನಾನು ಇವ್ನಿಗೆ ಅದಕ್ಕೆ ಹೇಳ್ತೀನಿ, ಈ ರೋಡು ಆ ರೋಡು ಬಿಟ್ರೆ ಬಿಚ್ಕೊಳಕ್ಕಾಗಲ್ಲ. ಯಾಕೆ ಪ್ರಯತ್ನ ಮಾಡ್ತೀಯ? ಸುಮ್ಮನೆ ಇರೋ, ಬಿಚ್ಕೊಳಕ್ಕಾಗಲ್ಲ. ಓಹೋ ಬೊಲೆ ನನ್ನ ಮಗ ನೀನು ಗಾಯ ವಾಸಿಯಾಗೋವರೆಗೂ ಇದೇ ಪರಿಸ್ಥಿತಿಲೇ ಇರ್ಬೇಕು ನೀನು. ಏನು ಮಾಡೋಕ್ಕಾಗಲ್ಲ. ಹೋಯ್ತೀಯ ಬೇರೆ ನಾಯಿ ಕಚ್ಚಕ್ಕೆ? ಹೋಯ್ತೀಯಾ? ನೀನು ದೊಡ್ಡವನಾದ್ಮೇಲೆ ಹೋಗ್ಬೇಕು. ನೀನು ಇನ್ನೂ ಚಿಕ್ಕೊಂತಾನೆ, ಬೇರೆ ನಾಯಿ ಕಚ್ಚಿದ್ರೆ ನೀನು ಇರ್ತೀಯ? ನಾವು 2-3 ದಿನ ಶಿವಮೊಗ್ಗ ತರೀಕೆರೆ ತೋಟದ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಇರೋವಂಥ ಬೆಕ್ಕನ ಮರಿ. ಆವಾಗ ವೀಡಿಯೋದಲ್ಲಿ ತೋರಿಸಿದ್ದೀನಿ, ತುಂಬ ಸಣ್ಣದು ಬೆಕ್ಕನ ಮರಿಗಳಿದ್ದು. ಇವಾಗ ದೊಡ್ಡದಾಗಿದೆ. ಆಮೇಲೆ 2 ನಾಯಿ ಮರಿಗಳನ್ನೂ ತಂದಿದ್ದಾರೆ ಅವರು. ಸೊ ಎಷ್ಟು ಚೆನ್ನಾಗಿ ಅವು ಹೊಂದ್ಕೊಂಡಿದ್ದಾವೆ ಅಂದರೆ ನಾಯಿ ಮರಿಗೆ. ಬೆಕ್ಕು ಅವ್ರ ಅಮ್ಮ ಅನ್ಕೊಂಬಿಟ್ಟಿದ್ದಾವೆ, ನಾಯಿ ಮರಿನ ಅನಿಸುತ್ತೆ, ಗೊತ್ತಿಲ್ಲ. ಆ ಥರ ಕ್ಲೋಸ್ನೆಸ್ ಆಗಿದ್ದಾವೆ. ಅವ್ರು ವೀಡಿಯೋ ಕಳಿಸಿದ್ರು ನನಗೆ. ಎಷ್ಟು ಕ್ಯೂಟಾಗಿ ಎಷ್ಟು ಚಿಕ್ಕದಾಗಿದ್ದಾವೆ, ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ಅವ್ರ ಕೇಜ್ ಎಲ್ಲ ಬೇರೆ ಇಟ್ಟು ಎಷ್ಟು ಚೆನ್ನಾಗಿ ಸಾಕ್ತಾಯಿದ್ದಾರೆ ಅಂದರೆ ನಿಜ ಖುಷಿಯಾಗುತ್ತೆ. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಎಷ್ಟು ಕಾಣ್ತೀವೋ ಅಷ್ಟೇ ಪ್ರೀತಿಯಿಂದ ಅವುಗಳು ನಮ್ಮನ್ನು ಪ್ರೀತಿ ಮಾಡ್ತವೆ ಅಂತ. ಅವಳಿಗೆ ಭಾರಿ ಖುಷಿ ಹೋಗುದು ಅವ್ರು ಬಂದರೆ. ನೋಡು ಇವ್ರು ಮೊಮ್ಮ ತಿಂತಾರೆ. ಇವರು ಅಲ್ಲಿ ಇದಿಲ್ಲ, ಇಲ್ಲದ್ರೆ ಅದನ್ನು ಕಚ್ತಾ ಇದ್ರು. ಸಣ್ಣ ಪಾಪ ಅಲ್ಲ ಅದೇ ಕೇರ್ ಮಾಡೋದಂದ್ರೆ. ಗುಂಡ ಅವಾಗ ಊಟ ಬಿಟ್ಬಿಡ್ತಾನೆ. ಡೈಲಿ ಮೊಟ್ಟೆ ಹಾಕಿದ್ರೆ ಅನ್ನ ಚೆನ್ನಾಗಿ ಹೋಗುತ್ತೆ ಹೊಟ್ಟೆ ಒಳಗಡೆ. ಇಲ್ಲ ಅಂದರೆ ಅವ್ನು ನಾನ್ ವೆಜ್ ಇಲ್ಲಾಂದ್ರೂ ಆಗಲ್ಲ, ಮೊಟ್ಟೆ ಇಲ್ಲಾಂದ್ರೂ ಆಗಲ್ಲ.
ಸೊ ಅವಾಗ ಹಿಂಗೆ ಮೊಟ್ಟೆ ಹಾಕ್ತಾ ಇರೋದು. ಅಂದರೆ ಒಂದಿನನೂ ತಿನ್ನಲ್ಲ ವೆಜ್ ಊಟನ, ಏನು ಮಾಡೋದು, ಏನಾದರೂ ಒಂದು ಹಾಕ್ತಾನೆ ಇರಬೇಕು ಅವನಿಗೆ. ಸೊ ನಾನ್ ವೆಜ್ ಅಡಿಕ್ಷನ್ ಆಗಿಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. സത്യമായിട്ടും നിന്നെ കാണുമ്പോൾ എനിക്ക് കൊതിയാവുന്നു. ഒരു പണിക്ക് പോണ്ട, രാവിലെ എണീക്കണ്ട, കുടുംബം പോറ്റണ്ട, എന്തെങ്കിലും ഇട്ട് തന്നാലേ തിന്നാ പോരെ. ഓ ഏതാ ജീവിതം. ಬೆಳಗಿನ ಜಾವ 6 ಗಂಟೆಗೆ ಬಂದದ್ದು ನಾನು. ನೈಟ್ ಇಡೀ ಡ್ಯೂಟಿ ಮಾಡಿ ನೆಮ್ಮದಿಯಾಗಿ ಮಲಗಲಿಕ್ಕೂ ಬಿಡಲ್ಲ ಈ ಮನುಷ್ಯರು. ಮೀನು ಕರಿ ಮಾಡಿದ್ಯಾ? ಸ್ಮೆಲ್ ಬರ್ತಾ ಉಂಟು ಕೈಯಲ್ಲಿ. ಹೇಗಿದ್ದೀ ಸಿಂಬಾ? ಮೈಯೆಲ್ಲ ನೋವಾಗ್ತಾ? ಅಮ್ಮ ಬಂದ್ರ ಅಮ್ಮ ಸಿಂಬಾ ಬಂದಿದ್ದಾನೆ, ಮಲಗಿದ್ದಾನೆ ನೋಡಿ. ಮಮ್ಮಿ ಊಟ ಕೊಡು. 5 ದಿನದಿಂದ ಏನು ತಿಂದಿಲ್ಲ ಮಮ್ಮಿ, ನನ್ನ ಮನೆಗೆ ಬಂದಿಲ್ಲಲ್ಲ, ಇವತ್ತು ಬಂದದಲ್ಲ. ಬೇಕು ಮಮ್ಮಿ, ಊಟ ಕೊಡು. ಬೇಕಾ ಬೇಕಾ ಎಂತ ಇನ್ನೂ ಬೇಕಾ ಊಟ? 5 ದಿನ ಆಯ್ತು, ಇವತ್ತು ಬಂದಿದ್ಯಲ್ಲ ಬೆಳಿಗ್ಗೆ. ನೈಟ್ ಫುಲ್ ಏನು ಮಾಡಿದೆ, ಶಿಕಾರಿ ಮಾಡಿದಾ? ಹೌದು ಮಮ್ಮಿ, ನೈಟ್ ಫುಲ್ ಶಿಕಾರಿ ಮಾಡಿದ 5 ದಿನದಿಂದ. ಹಾಗೆ ಮನೆಗೆ ಬಂದಿಲ್ಲ, ನಾನು ದೂರ ತುಂಬಾ ದೂರ ಹೋಗಿದ್ದೆ, ಹಾಗೆ ಬಂದಿಲ್ಲ. ಊಟ ಕೊಡು ಮಮ್ಮಿ, ಕೊಡು ಕೊಡು ಕೊಡು, ತುಂಬಾ ಚೆನ್ನಾಗಿದೆ ಇದು, ಕೊಡು ಕೊಡು, ಪೆಟ್ಟು ಕೊಡ್ತೀನಿ ನೋಡು, ಕೊಡು ಮಮ್ಮಿ, ಕೊಡು ಕೊಡು. ಏನು ಮಮ್ಮಿ ಕಂಜೂಸ್ ಮಾಡ್ತೀಯ ನೀನು ಮೀನು ಕೊಡಕ್ಕೆ? ನೀನು ಅದಕ್ಕೆ ನಾನು ಮನೆಗೆ ಬರುವುದಿಲ್ಲ, 5 ದಿನ ಬಂದಿಲ್ಲ ನೋಡು. ಸರಿ ಊಟನೇ ಕೊಡ್ತಾ ಇಲ್ಲ, ಕೊಡು. ಶಿಂಬಾ ನಮ್ಮ ಬೆಕ್ಕು ನೋಡಿ ದಿನಾ ಊಟಕ್ಕಾಗಿ ಇದೇ ರೀತಿ ಗಲಾಟೆ ಮಾಡ್ತಾ ಇರ್ತದೆ. ವಿಡಿಯೋದಲ್ಲಿ ನೋಡಿದ ಹಾಗೆ ಅದೇ ರೀತಿ ಇರುತ್ತೆ. ಹೋದ್ರೆ ಎಲ್ಲ ಕಾಡಿಗೆ 4 ದಿನ 5 ದಿನ ಬಿಟ್ಟು ಬರ್ತಾನೆ. ಈ ರೀತಿ ಅವನ ದಿನಚರಿ. ಬಾರು ನಿಮ್ಮ ಮಗ ಬಂದ ತಕ್ಷಣ ಮಾತಾಡ್ಸ್ತಾ ನಾನು ಇದು ನಗ್ತಾ ಇದ್ದಾನಲ್ಲ ನಾನು ನೋಡ್ಬಿಟ್ಟು, ಅಂದ್ರೆ ನಾನು ಪರಿಚಯ ಇರ್ಬೇಕು ಇವನಿಗೆ ಅನ್ಕೊಂಡು ಬಂದೆ. ಆಮೇಲೆ ಬಂದಾಗ ಮಾತಾಡಿಸ್ತಾ ಅಮ್ಮ ಮೇಲಿದ್ದಾರೆ ಬರ್ತಾರೆ ಅಂತ. ಅದು ಆಮೇಲೆ ನಂಗೆ ಗೊತ್ತಾಯ್ತು, ಇವನೇ ಇರ್ಬೇಕು ಮಗ ಅಂತ ಹೇಳ್ಬಿಟ್ಟು. ಒಬ್ನೇ ಅಲ್ವಾ? ಒಬ್ನೇ. ಇಲ್ಲಿ ಬಂದ್ರೆ ನಾಳೆ ಹಂಗಂತ ನಾವ್ ಇದಕ್ಕೆ ಹೋಗ್ತೀವಿ. ಇವ್ ನೋಡಿ ಹೆಂಗೆ ನೋಡ್ಕೊಳ್ಳಿ, ಹೆಂಗ್ ಸ್ಪೀಡಾಗಿ ಓಡಿಸ್ತಾನೆ ಅಂತ. ಅದಕ್ಕೆ ನಂಗೆ ಭಯದಿಂದಾನೆ ನನಗೆ ಸೈಕಲ್ ಅಂದ್ರೆ ಅವನಿಗೆ ಕೊಡಕ್ಕೆ ಭಯ ಆಗುತ್ತೆ. ಆಮೇಲೆ ಏನ್ ಗೊತ್ತಾ, ಸ್ವಲ್ಪ ರಿಪೇರಿ ಮೈಂಡ್ ಅಲ್ವಾ, ಸೈಕಲ್ ಎಲ್ಲ ಪಾರ್ಟ್ಸ್ ಬಿಚ್ಬಿಡೋದು, ಸೊಟ್ಟಗೆ ಮಾಡ್ಬಿಡೋದು. ಆ ಕಬ್ನಾನು ಬಿಡಲ್ವಲ್ಲ ಇವನು. ಅಷ್ಟು ಇದ್ ಮಾಡ್ದೆ. ನೋಡಿ ಹೆಂಗ್ ಇಳಿಸೋದು, ಅದ್ ನದ್ಸೋದು. ಅಲ್ಲಿ ಅವಶ್ಯಕತೆ ಇದೆಯಾ ಹಚ್ಚೋದು? ಸ್ಟ್ರೈಟ್ ರೋಡ್ ಇದೆ, ಸ್ಟ್ರೈಟ್ ರೋಡ್ ಇದೆ ತಾನೆ. ಹಿಂಗ್ ಮಾಡೋದಕ್ಕೆ ನನ್ಗೆ ಭಯ ಆಗೋದು. ಅದಕ್ಕೆ ರಿಪೇರಿ ಮಾಡಿ ಮೂಲೆಯಲ್ಲಿ ಇಟ್ಬಿಟ್ಟು ಸೈಕಲ್ ಇಲ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ. ಆಮೇಲೆ ಸೈಕಲ್ ಇಲ್ದಿರೋದು ಒಂದ್ ಕಡೆ ಒಳ್ಳೇದು. ಮೇನ್ ರೋಡ್ಗಳಲ್ಲಿ ಹೋದ್ರೆ ಏನ್ ಮಾಡೋದು? ನಾನು ಇವ್ನಿಗೆ ಅದಕ್ಕೆ ಹೇಳ್ತೀನಿ, ಈ ರೋಡು ಆ ರೋಡು ಬಿಟ್ರೆ ಹೋಗ್ಬೇಡ ಅಂತ. ಉದ್ದಾಗ್ಬಿಟ್ಟವನಲ್ಲ ಇವಾಗ, ದೊಡ್ಡ ಸೈಕಲ್ ಬೇಕು ಇವ್ನಿಗೀಗ. ಹೋಗು ಇನ್ನೊಂದು 2 ರೌಂಡ್ ಗೇರ್ ಸೈಕಲ್ ಬೇಕು ಅಂತ ಹೇಳ್ತಿದ್ದ. ಅದೇ ನೋಡದ್ನಲ್ಲ ಸೈಕಲು, ಅಂದ್ರೆ ಲೆಂತ್ ಬೆಳಿತಾವ ಮಕ್ಳು ಸೈಕಲ್ ದುಡ್ದಷ್ಟು. ನಾವೇ ಅಮಟೆಕಾಯಿ ಉಪ್ಪಿನಕಾಯಿ ಅಂತೆ. ಟಮಟೆಕಾಯಿ ಅಂತೀಯ ಅಮಟೆಕಾಯಿ ಅಂತೀಯಲ್ಲ? ಅಯ್ಯ ತಮಟೆಕಾಯಿ ಎಲ್ಲ ಕಣು, ಅಮಟೆಕಾಯಿ. ಅಮಟೆಕಾಯಿ ಇದು ನನಗೆ ಟಮಟೆಕಾಯಿ ಎಲ್ಲ ಕೇಳಿಸ್ತು. ತಮಟೆ ಅಲ್ಲಪ್ಪ, ಅಮಟೆ. ಅದೇನೋ ಮಾವಿನಕಾಯಿ ಸಣ್ಣ ಸಣ್ಣಗಿರುತ್ತಲ್ಲ ಹಂಗೈತೆ. ತಿಂದ್ರು ಚೆನ್ನಾಗೈತೆ, ತಿನ್ನೋಡು ಒಂದು. ಬೀಜ ಇರ್ತದಾ? ಬೀಜ ಏನಿಲ್ಲ, ತಿನ್ನು, ಚೆನ್ನಾಗೈತೆ. ಚೆನ್ನಾಯ್ತಮ್ಮ, ನಿನಗೋಸ್ಕರ ಕೊಟ್ಟಿರೋದು. ಎಲ್ಲ ತೋರ್ಸಂಗೈತೆ, ಚೆನ್ನಾಯ್ತಾ? ಗಿಣ್ಣಲ್ಲಿ ಎಲ್ಲೂ ಸಿಗಲ್ವಂತೆ, ಊರಿಂದ ತಂದಿದ್ರಂತ ಅವರಮ್ಮ. ವಿದ್ಯಾ ಅಂತ ಅವರು, ವಿದ್ಯಾಶ್ರೀ ಅಂತ ನನ್ನ ಸಬ್ಸ್ಕ್ರೈಬರ್ ಅವರು. ಹಲಸಿನ ಹಣ್ಣು ನೋಡಿದ್ರೆ ಸಕ್ಕದಾಗೈತೆ, ತಿನ್ನೋಡು ಹಲಸಿನ ಹಣ್ಣು. ಅರ್ಧ ದೊಡ್ಡ ಹಲಸಿನ ಹಣ್ಣು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾವುದೋ ಅಮಟೆಕಾಯಿ ಇದು ಕೊಟ್ಟಿದ್ದಾರೆ, ಉಪ್ಪಿನಕಾಯಿ. ಅದು ಚೆನ್ನಾಗೈತೆ ಅಂತ ಅದು ತಿಂದು ನೋಡಿದೆ ನಾನು, ಟೇಸ್ಟ್ ಸಕ್ಕತ್ತಾಗಿತ್ತು. ಅಲ್ಲಿ ನೋಡಲ್ಲ, ಅವ್ನು ಕಾಯ್ಕೊಂಡು ಕೂತವನೆ, ಅವಾಗೆ ತಿಂದ ಬಿಡು. ಅವನು ಜಾಸ್ತಿ ಸ್ವೀಟ್ ತಿಂತಾನೆ ಕಳ್ಳ.
ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು 2 ಡೇಸ್ದು ಕಂಪ್ಲೀಟ್ ವಿಡಿಯೋ. ನನಗೆ ಪ್ರತಿದಿನ ವೀಡಿಯೋಗಳು ಹಾಕೋಕ್ಕಾಗ್ತಿಲ್ಲ ಅಂತೇಳಿ 2 ಡೇಸ್ಗೆ ಒಂದು ಸಾರಿ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸ್ಟ್ರಗಲಲ್ಲಿ ಒಂದು ಜೀವನ ನಡೀತಾ ಇದೆ, ವೀಡಿಯೋಗಳು ಬರ್ತಾಯಿದ್ದಾವೆ ಅಂದ್ಕೊಳ್ಳಿ.